ಒಬ್ಬರು ಜವಾಬ್ದಾರಿಯುತವಾಗಿರೋಂಥವ್ರು ಹಿರಿಯರು ರಾಜ್ಯಸಭಾ ಸದಸ್ಯರಾದಂಥವ್ರು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅವರು ಕೂಡ ಒಬ್ಬರು ಹಿರಿಯ ರಾಜಕಾರಣಿ. ಅವ್ರು ಯಾವ ಕಾರಣಕ್ಕೆ ಈ ಥರ ಮಾತನಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಜನ ಅಂತೂ ಅವ್ರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ, ನಗಪಟ್ಲಿಗೆ ಈಡಾಗಿದೆ. ಸ್ಟೇಟ್ಮೆಂಟ್ ಸರ್, ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ರೀತಿ ಆಗುತ್ತೆ ಅಂತೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ, ಅವರ ಸಣ್ಣತನವನ್ನು ತೋರಿಸುತ್ತೆ. ಸಾವಿರಾರು ವರ್ಷಗಳಿಂದ ಅನೇಕ ಆಕ್ರಮಣಗಳಿಗೆ ಒಳಪಟ್ಟರು ಕೂಡ ಯಾವ್ದಾದ್ರು ಒಂದು ಧರ್ಮ ಉಳಿದಿದೆ ಗಟ್ಟಿಯಾಗಿ ಅಂತೇಳಿ ಹೇಳಿದ್ರೆ ಅದು ಹಿಂದೂ ಧರ್ಮ. ಮತ್ತೆ ಭಾರತದಂತೆ ಬೇರೆ ದೇಶ ಆಗಬೇಕು ಅಂತೇಳಿ ಹೇಳಿ ಇಡೀ ಪ್ರಪಂಚ ಭಾರತದತ್ತ ನೋಡ್ತಿರೋಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಯಕ ಮೋದಿಜಿಯವರ ನಾಯಕತ್ವವನ್ನು ನೋಡಿ ಗಮನಿಸ್ತಿರೋಂಥ ಅಕ್ಕಪಕ್ಕ ದೇಶದವ್ರಿಗೆ ಇವ್ರಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಕನಿಷ್ಠ ಜ್ಞಾನನೂ ಇಲ್ಲದೆ ಇರೋಂಥದ್ದು ವಿಪರ್ಯಾಸ. ಸ್ವಲ್ಪ ಅವರಿಗೆ ದೇಶದ ಧರ್ಮದ ಇತಿಹಾಸದ ಹಿನ್ನೆಲೆ ಇಲ್ಲದೆ ಇರೋ ಕಾರಣ ಆ ರೀತಿಯಾಗಿ ಮಾತನಾಡಿದ್ದಾರೆ. ಅವರಿಗೆ ಜೊತೆಲಿರೋಂಥವ್ರು ಸೂಕ್ತ ಮಾರ್ಗದರ್ಶನ ನೀಡಿ ಆ ಎಲ್ಲ ವಿಚಾರಗಳನ್ನ ತಿಳಿಸಿ ಮುಂದೆ ಈ ರೀತಿಯಾಗಿ ಮಾತನಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಮುಖ್ಯಮಂತ್ರಿಗಳ ಮಗ ಅವರು ಕೂಡ ನನ್ನ ಜೊತೆ ಶಾಸಕರಾಗಿದ್ದರು. ನಾವೆಲ್ಲ ಮೊದಲನೇ ಬಾರಿಗೆ ಒಟ್ಟಿಗೆ ಶಾಸಕರಾಗಿದ್ವಿ, ಸಭ್ಯರಿದ್ದರು. ಆದರೆ ಯಾರ ಮಾಹಿತಿಯ ಕೊರತೆನೋ ಅಥವಾ ಯಾರು ಮಿಸ್ಲೀಡ್ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಮುಂದಿನ ದಿನಗಳಲ್ಲಿ ಆ ರೀತಿ ಮಾತನಾಡಲ್ಲ ಅನ್ನೋದು ನನ್ನ ನಂಬಿಕೆ. ಒಬ್ಬರು ಜವಾಬ್ದಾರಿಯುತವಾಗಿರೋಂಥವ್ರು ಹಿರಿಯರು ರಾಜ್ಯಸಭಾ ಸದಸ್ಯರಾದಂಥವ್ರು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅವರು ಕೂಡ ಒಬ್ಬರು ಹಿರಿಯ ರಾಜಕಾರಣಿ. ಅವ್ರು ಯಾವ ಕಾರಣಕ್ಕೆ ಈ ಥರ ಮಾತನಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಜನ ಅಂತೂ ಅವ್ರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ, ನಗಪಟ್ಲಿಗೆ ಈಡಾಗಿದೆ. ಸ್ಟೇಟ್ಮೆಂಟ್ ಸರ್, ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ರೀತಿ ಆಗುತ್ತೆ ಅಂತೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ, ಅವರ ಸಣ್ಣತನವನ್ನು ತೋರಿಸುತ್ತೆ. ಸಾವಿರಾರು ವರ್ಷಗಳಿಂದ ಅನೇಕ ಆಕ್ರಮಣಗಳಿಗೆ ಒಳಪಟ್ಟರು ಕೂಡ ಯಾವ್ದಾದ್ರು ಒಂದು ಧರ್ಮ ಉಳಿದಿದೆ ಗಟ್ಟಿಯಾಗಿ ಅಂತೇಳಿ ಹೇಳಿದ್ರೆ ಅದು ಹಿಂದೂ ಧರ್ಮ. ಮತ್ತೆ ಭಾರತದಂತೆ ಬೇರೆ ದೇಶ ಆಗಬೇಕು ಅಂತೇಳಿ ಹೇಳಿ ಇಡೀ ಪ್ರಪಂಚ ಭಾರತದತ್ತ ನೋಡ್ತಿರೋಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಯಕ ಮೋದಿಜಿಯವರ ನಾಯಕತ್ವವನ್ನು ನೋಡಿ ಗಮನಿಸ್ತಿರೋಂಥ ಅಕ್ಕಪಕ್ಕ ದೇಶದವ್ರಿಗೆ ಇವ್ರಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಕನಿಷ್ಠ ಜ್ಞಾನನೂ ಇಲ್ಲದೆ ಇರೋಂಥದ್ದು ವಿಪರ್ಯಾಸ. ಸ್ವಲ್ಪ ಅವರಿಗೆ ದೇಶದ ಧರ್ಮದ ಇತಿಹಾಸದ ಹಿನ್ನೆಲೆ ಇಲ್ಲದೆ ಇರೋ ಕಾರಣ ಆ ರೀತಿಯಾಗಿ ಮಾತನಾಡಿದ್ದಾರೆ. ಅವರಿಗೆ ಜೊತೆಲಿರೋಂಥವ್ರು ಸೂಕ್ತ ಮಾರ್ಗದರ್ಶನ ನೀಡಿ ಆ ಎಲ್ಲ ವಿಚಾರಗಳನ್ನ ತಿಳಿಸಿ ಮುಂದೆ ಈ ರೀತಿಯಾಗಿ ಮಾತನಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಮುಖ್ಯಮಂತ್ರಿಗಳ ಮಗ ಅವರು ಕೂಡ ನನ್ನ ಜೊತೆ ಶಾಸಕರಾಗಿದ್ದರು. ನಾವೆಲ್ಲ ಮೊದಲನೇ ಬಾರಿಗೆ ಒಟ್ಟಿಗೆ ಶಾಸಕರಾಗಿದ್ವಿ, ಸಭ್ಯರಿದ್ದರು. ಆದರೆ ಯಾರ ಮಾಹಿತಿಯ ಕೊರತೆನೋ ಅಥವಾ ಯಾರು ಮಿಸ್ಲೀಡ್ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಮುಂದಿನ ದಿನಗಳಲ್ಲಿ ಆ ರೀತಿ ಮಾತನಾಡಲ್ಲ ಅನ್ನೋದು ನನ್ನ ನಂಬಿಕೆ.